ದರ್ಶನ್ ಮತ್ತು ಗ್ಯಾಂಗ್ನಿಂದ ಜೈಲಿನಲ್ಲಿ ನನ್ನನ್ನ ದೂರ ಇಡಿ ಅಂತ ಪ್ರದೋಷ್ ಹೇಳಿದ್ದಾರೆ. ಮಾಫಿ ಸಾಕ್ಷಿ ಕೋರಿದ ಅರ್ಜಿಯಲ್ಲಿ 14ನೇ ಆರೋಪಿ ಪ್ರದೋಷ್ ಇಂಥದೊಂದು ಮನವಿ ಮಾಡಿಕೊಂಡಿದ್ದಾರೆ. ಕೋರ್ಟ್ ವಿಚಾರಣೆಗೂ ಪ್ರತ್ಯೇಕ ಸೆಲ್ನಿಂದ ಹಾಜರು ಪಡಿಸಿ ಅಂತ ಪ್ರದೋಷ್ ಮನವಿ ಮಾಡಿಕೊಂಡಿದ್ದಾರೆ. ದರ್ಶನ್ ಇರುವ ಜೈಲಿನ ಕೊಠಡಿಯಲ್ಲಿ ಇರೋಕ್ಕಾಗಲ್ಲ ಅಂತ ಪ್ರದೋಷ್ ಹೇಳಿದ್ದಾರೆ. ವಕೀಲರ ಮೂಲಕ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಪ್ರದೋಷ್. ದರ್ಶನ್ ಜೊತೆಗಿದ್ರೆ ಒತ್ತಡ ಹೇರುವ ಸಾಧ್ಯತೆ ಹಿನ್ನೆಲೆ ಪ್ರತ್ಯೇಕ ಸೆಲ್ಗೆ ಮನವಿಯನ್ನ ಮಾಡಲಾಗಿದೆ. ನಾನು ಸತ್ಯ ಹೇಳ್ತೀನಿ, ಮಾಫಿ ಸಾಕ್ಷಿ ಮಾಡಿ ಅಂತ ಮನವಿ ಮಾಡಿಕೊಂಡಿರೋ ಪ್ರದೋಷ್, ದರ್ಶನ್ ಜೊತೆಗಿರೋ ಸೆಲ್ನಲ್ಲಿ ನಾನು ಇರೋದಿಲ್ಲ, ಪ್ರತ್ಯೇಕ ಸೆಲ್ನಲ್ಲಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನೋ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ ಜೊತೆಯಲ್ಲಿ ಇರೋದಕ್ಕೆ ಆಗಲ್ಲ, ವಿಚಾರಣೆ ಸಂದರ್ಭದಲ್ಲೂ ಪ್ರತ್ಯೇಕ ಸೆಲ್ ಬೇಕು, ನನಗೆ ಪ್ರತ್ಯೇಕ ಸೆಲ್ನಲ್ಲಿ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಡಿ, ಪ್ರಭಾವ ಬೀರೋ ಸಾಧ್ಯತೆ ಇದೆ, ಹೀಗಾಗಿ ಇಂಥದೊಂದು ಅವಕಾಶವನ್ನ ಕಲ್ಪಿಸಿ ಕೊಡಿ ಅಂತ ಪ್ರದೋಷ್ ತಾವು ಹಾಕಿರುವ ಅರ್ಜಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಫಿ ಸಾಕ್ಷಿಯನ್ನಾಗಿಸಿದ್ರೆ ಸತ್ಯ ಹೇಳ್ತೀನಿ ಅಂತ ಪ್ರದೋಷ್ ಅರ್ಜಿ ಹಾಕಿದ್ದಾರೆ. ಈ ಅರ್ಜಿಯಲ್ಲಿ ನಾನು ಸತ್ಯ ಹೇಳ್ತೀನಿ, ಮಾಫಿ ಸಾಕ್ಷಿಯಾಗಿ ನನ್ನನ್ನ ಪರಿಗಣಿಸಿ, ಪ್ರತ್ಯೇಕ ಸೆಲ್ಲನ್ನ ಕೊಡಿ ನನಗೆ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ದರ್ಶನ್ ಆಪ್ತ ಸ್ನೇಹಿತ ಇನ್ನೊಬ್ಬ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಚೀಫ್ ರಮೇಶ್. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಅನ್ನೋ ರೀತಿ ಆಯ್ತು. ದರ್ಶನ್ ಆಪ್ತ ಸ್ನೇಹಿತ ಸದ್ಯ ಈ ಸಂದರ್ಭದಲ್ಲಿ ಈ ಮಾಫಿ ಸಾಕ್ಷಿಯನ್ನ ಅಕ್ಸೆಪ್ಟ್ ಮಾಡ್ತಾರಾ? ಒಂದು ವೇಳೆ ಅಕ್ಸೆಪ್ಟ್ ಮಾಡಿದ್ರು ಕೂಡ ಈ ಕೇಸ್ ಎಷ್ಟು ಸ್ಟ್ರಾಂಗ್ ಆಗ್ಬೋದು ರಮೇಶ್? ವಿನಿತಾ, ನಿಜಕ್ಕೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗೇನು ಆರೋಪಿಗಳಿದ್ದಾರೆ ಅವರಿಗೆ ಅವರ ಆರೋಪಿಗಳಲ್ಲಿ ಒಬ್ಬ ವ್ಯಕ್ತಿ ನಾನು ಮಾಫಿ ಸಾಕ್ಷಿಯಾಗಿ ಬದಲಾಗ್ತೇನೆ ಅಂತೇಳಿ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸಿರೋದ್ರಿಂದ ಉಳಿದ ಆರೋಪಿಗಳ ವಿರುದ್ಧದ ಆರೋಪವನ್ನು ಸಾಬೀತುಪಡಿಸುವ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಒಂದು ದೊಡ್ಡ ಬಲ ಬರುತ್ತೆ. ಹಾಗಾಗಿ ಈ ಕೇಸಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಆಗಿರುವಂಥದ್ದು. ಯಾಕೆಂದರೆ ಈವರೆಗೆ ಪೊಲೀಸರು ನಡೆಸಿದಂಥ ತನಿಖೆಯಲ್ಲಿ ಮತ್ತು ಪ್ರಾಸಿಕ್ಯೂಷನ್ ಕೋರ್ಟ್ ಮುಂದೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರುವಂಥ ಕೇಸ್ನಲ್ಲಿ ಕೂಡ ಸಾಕಷ್ಟು ಸಾಕ್ಷಿಗಳಿರುವಂಥದ್ದು. ಅದರಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳನ್ನು ಹೇಳಿಕೆಗಳನ್ನು ಅಂದರೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗಿತ್ತು. ಆದರೆ ಈಗ ಸದ್ಯ ಅದರಲ್ಲಿರುವಂಥ ಒಬ್ಬ ಆರೋಪಿಯೇ ನನಗೆ ಗೊತ್ತಿರುವಂಥ ಎಲ್ಲ ಸತ್ಯವನ್ನು ನಾನು ಕೋರ್ಟ್ ಮುಂದೆ ಹೇಳ್ತೇನೆ, ಹಾಗಾಗಿ ನನಗೆ ಒಂದು ಕ್ಷಮಾದಾನವನ್ನು ಕೊಟ್ಟು ನನ್ನನ್ನು ಮಾಫಿ ಸಾಕ್ಷಿಯಾಗಿ ಮಾಡಿ ಅಂತೇಳಿ ಅಕ್ಯೂಸ್ ನಂಬರ್ 14 ಪ್ರದೋಷ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅಂದರೆ ಈತನ ಪಾತ್ರ ಕೂಡ ಒಂದಷ್ಟು ಗಂಭೀರವಾಗಿರುವಂಥದ್ದು. ಅಂದರೆ ಆತ ಅವತ್ತು ಕೊಲೆ ನಡೆಯುತ್ತೆ, ಕೊಲೆ ನಡೆದ ಸಂದರ್ಭದಲ್ಲಿ ದರ್ಶನ್ ಸೋನಿಬ್ರುಗ್ ಹೋಟೆಲ್ ಇರ್ತಾರೆ, ಅಲ್ಲಿಂದ ಏನು ಒಂದು ಕೊಲೆ ನಡೆದಂಥ ಸ್ಥಳಕ್ಕೆ ಬಂದು ಆ ಕೊಲೆ ನಡೆದ ಸಂದರ್ಭದಲ್ಲಿ ಅಲ್ಲೇ ಎಲ್ಲವೂ ಕೂಡ ಆತ ಜೊತೆಗಿರ್ತಾನೆ. ಆತ ಒಬ್ಬ ಪ್ರತ್ಯಕ್ಷದರ್ಶಿ ಆಗಿರುವಂಥದ್ದು. ಅದರ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಆದ ನಂತರ ಇತರ ಯಾರೋ ಮೂವರು ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಒಂದು ಸುಳ್ಳು ಸಾಕ್ಷಿಯನ್ನು ಕ್ರಿಯೇಟ್ ಮಾಡಿ ತಾವು ಯಾವ ಒಂದು ಹಣಕಾಸಿನ ವಿಚಾರಕ್ಕಾಗಿ ಒಂದು ಗಲಾಟೆ ನಡೆದು ಗಲಾಟೆಯಲ್ಲಿ ಹೊಡೆದ್ವಿ, ಅಲ್ಲೇ ಸತ್ತೋದ ಅನ್ನುವಂಥ ಒಂದು ಕಥೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳನ್ನ ಕರ್ಕೊಂಡು ಬಂದದ್ದು, ಅವರಿಗೆ ದುಡ್ಡನ್ನು ಕೊಟ್ಟದ್ದು, ಇದೆಲ್ಲವೂ ಕೂಡ ಪ್ರದೋಷ್ ಮೂಲಕ ಮಾಡಲಾಗಿತ್ತು. ಅದ್ರ ಜೊತೆಗೆ ಒಂದು ಏನು ದರ್ಶನ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ಪವಿತ್ರ ಗೌಡ ಆಗಲಿ ಇತರೆ ಆರೋಪಿಗಳು ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಇದೇ ಪ್ರದೋಷ್ ಹೊಡಿಬೇಡಿ, ಸಾಕು, ಬಿಟ್ಟುಬೇಡಿ, ಬುದ್ಧಿ ಹೇಳಿ ಕಳಿಸಿ ಅನ್ನುವಂಥ ಒಂದಷ್ಟು ಮಾತನ್ನು ಕೂಡ ಹೇಳಿರ್ತಾನೆ. ಇದೆಲ್ಲ ಒಂದಷ್ಟು ಗಂಭೀರವಾಗಿ ಪರಿಗಣಿಸಿರುವಂತಹದ್ದು. ಮತ್ತೆ ಪ್ರದೋಷ್ ಇದ್ದಾನೆ ಈ ಒಂದು ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ತನಗೆ ಗೊತ್ತಿರುವಂಥ ಸತ್ಯವನ್ನು ಹೇಳಿದ್ದೇ ಆದಲ್ಲಿ ಈ ಕೇಸ್ನಿಂದ ಹೊರಗಡೆ ಬರಬಹುದು ಅನ್ನುವಂಥ ಒಂದು ಪ್ಲಾನನ್ನು ಮಾಡಿರುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ನಡೆದಂಥ ವಿನಯ್ ಕುಲಕರ್ಣಿ ಜೈಲಿಗೆ ಹೋದ್ರು, ಅಂದರೆ ಏನೋ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅಲ್ಲಿ A1 ಆರೋಪಿಯಾಗಿದ್ದಂಥ ಬಸವರಾಜ್ ಮದಗಿ ಕೂಡ ಇದೇ ರೀತಿ ಮಾಫಿ ಸಾಕ್ಷಿಯಾಗಿ ಆರೋಪದಿಂದ ಹೊರಗಡೆ ಬಂದರು. ಆ ರೀತಿ ತಾನು ಕೂಡ ಏನು ಮಾಫಿ ಸಾಕ್ಷಿ ಆಗಿದ್ದೇ ಆದಲ್ಲಿ ತನಗೆ ಇರುವಂಥ ಒಂದು ಸತ್ಯವನ್ನು ಹೇಳಿದ್ದೇ ಆದಲ್ಲಿ ಈ ಕೇಸಿಂದ ಹೊರಗಡೆ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ನೆನ್ನೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆ ಅರ್ಜಿಯಲ್ಲಿ ನನಗೆ ಗೊತ್ತಿರುವಂಥ ಎಲ್ಲ ಸತ್ಯಗಳನ್ನು ಹೇಳ್ತೇನೆ, ಹಾಗಾಗಿ ನನಗೆ ಮಾಫಿ ಸಾಕ್ಷಿಯನ್ನು ಮಾಡಿ. ಅದರ ಜೊತೆಗೆ ಈಗ ಪ್ರಭನಗರ ಜೈಲಿನಲ್ಲಿರುವಂತಹ 7 ಜನ ಆರೋಪಿಗಳಲ್ಲಿ ಪವಿತ್ರ ಗೌಡ ಮಹಿಳಾ ಸೆಲ್ಲಲ್ಲಿದ್ರೆ, ಇನ್ನುಳಿದಂಥ 6 ಆರೋಪಿಗಳು, ಅದರಲ್ಲಿ ಪ್ರದೋಷ್ ಕೂಡ ಒಬ್ಬ, ಎಲ್ಲರೂ ಕೂಡ ಒಂದೇ ಕಡೆ ಇದ್ದಾರೆ. ಒಂದೇ ಕಡೆ ಇದ್ರೆ ಮಾಫಿ ಸಾಕ್ಷಿಯಾಗಿ ಉಲ್ಟಾ ಹೊಡಿತಾನೆ ಅಂತ ಗೊತ್ತಾದೇ ಆಗಿದ್ದಲ್ಲಿ ದರ್ಶನ್ ಆಗಲಿ ಮತ್ತೆ ಇತರೆ ಆರೋಪಿಗಳು ಆತನ ಮೇಲೆ ಒತ್ತಡವನ್ನು ಎದುರಿಸುವಂತದ್ದು, ಹಾಕುವಂತಹದ್ದು, ಮತ್ತೆ ಆತನಿಗೆ ಒಂದೊಂದು ಕಡೆ ಬೆದರಿಕೆ ಎದುರಾಗುತ್ತೆ. ಆ ಒಂದು ಕಾರಣಕ್ಕಾಗಿ ಮತ್ತೆ ಒಂದೇ ಕಡೆ ಇದ್ದು ಈ ಕೇಸ್ನಲ್ಲಿ ಸತ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ನನಗೆ ಅವ್ರ ಜೊತೆಗಿದ್ರೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಪ್ರತ್ಯೇಕವಾದಂಥ ಸೆಲ್ಲಿಗೆ ನನ್ನನ್ನು ಶಿಫ್ಟ್ ಮಾಡಿ ಅನ್ನುವಂಥ ಮನವಿ
ಮನವಿಯನ್ನು ಕೂಡ ಮಾಡಿರುವಂತದ್ದು. ಸೊ ಇವತ್ತು 12 ಗಂಟೆಗೆ ಸೆಷನ್ಸ್ ಕೋರ್ಟ್ನಲ್ಲಿ ಇದು ವಿಚಾರಣೆಗೆ ಬರುತ್ತೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಪ್ರದೋಷ್ ಪರ ವಕೀಲರು ಸಲ್ಲಿಸಿರುವಂತಹ ಅರ್ಜಿ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಏನು ಹೇಳುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಯಾಕೆಂದ್ರೆ ಯಾವುದೇ ಒಂದು ಕೊಲೆ ಅಥವಾ ಯಾವುದೇ ಒಂದು ಕ್ರೈಮ್ ಕೇಸ್ನಲ್ಲಿ ಆರೋಪಿಗಳು ಒಂದಕ್ಕಿಂತ ಹೆಚ್ಚು ಜನ ಇದ್ದಂಥ ಸಂದರ್ಭದಲ್ಲಿ ಅವರಲ್ಲಿ ಯಾರಾದರೂ ಮಾಫಿ ಸಾಕ್ಷಿಯಾಗಿ ಬದಲಾಗ್ತೀನಿ ಅಂತ ಅರ್ಜಿಯನ್ನು ಸಲ್ಲಿಸಿದ್ದೆ ಆದಲ್ಲಿ ಅದನ್ನ ಪರಿಗಣಿಸಬೇಕೇ ಬೇಡವೇ ಅನ್ನುವಂಥದ್ದನ್ನ ಪ್ರಾಸಿಕ್ಯೂಷನ್ ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಪ್ರಾಸಿಕ್ಯೂಷನ್ ತಮ್ಮ ಒಪಿನಿಯನ್ ಅನ್ನ ನೀಡುತ್ತೆ. ಅಂದ್ರೆ ಈ ಕೇಸಲ್ಲಿ ಪ್ರದೋಷ್ನನ್ನ ನಾವು ಮಾಫಿ ಸಾಕ್ಷಿಯಾಗಿ ಮಾಡ್ಲಿಕ್ಕೆ ನಮ್ಮ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ. ಸೊ ಒಂದು ವೇಳೆ ವಿರೋಧಿಸಿದ್ದೆ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಪರ ವಕೀಲರು ಅವರು ಇಲ್ಲ ಇದನ್ನ ಮಾಫಿ ಸಾಕ್ಷಿಯಾಗಿ ಮಾಡ್ಕೊಳ್ಬಹುದು ಅಂತ ವಾದವನ್ನ ಮುಂದುವರಿಸಬಹುದು. ಒಂದು ವೇಳೆ ಪ್ರಾಸಿಕ್ಯೂಷನ್ ಏನಾದರೂ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನ ಒಪ್ಕೊಳ್ತೇವೆ ಅನ್ನುವಂಥದ್ದಾದಲ್ಲಿ ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಒಪ್ಪಿಗೆಯನ್ನು ಕೊಡಬಹುದು. ಮತ್ತೆ ಆತ ಹೇಳ್ತಾ ಇರುವಂತಹ ಮಾತುಗಳೇನಿದೆ ಅಥವಾ ಮುಂದೆ ಹೇಳುವಂತಹ ವಿಚಾರಗಳು ಕೂಡ ಆತನನ್ನು ನಂಬಬಹುದೇ ಇಲ್ವೇ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಒಂದು ಪರಿಶೀಲನೆ ಮಾಡುತ್ತೆ. ಅದಾದ ನಂತರ ಆತನನ್ನ ಮಾಫಿ ಸಾಕ್ಷಿಯಾಗಿ ಬದಲಾವಣೆ ಮಾಡುವಂತ ಸಾಧ್ಯತೆ ಇರ್ತದೆ. ಸೊ ಅದರ ಜೊತೆಗೆ ಅತ್ಯಂತ ಪ್ರಮುಖವಾಗಿ ದರ್ಶನ್ ಪರ ವಕೀಲರು ಸೇರಿದಂತೆ ಇತರೆ ಆರೋಪಿಗಳ ಪರ ವಕೀಲರು ಕೂಡ ಇದನ್ನ ಒಂದು ಗಂಭೀರವಾಗಿ ಅಂದ್ರೆ ಅಪೋಸ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಆತ ಮಾಫಿ ಸಾಕ್ಷಿಯಾಗಿದ್ದೆ ಅದರಲ್ಲಿ ದರ್ಶನ್, ಪವಿತ್ರಗೌಡ ಸೇರಿದಂತೆ ಇತರೆ ಆರೋಪಿಗಳ ವಿರುದ್ಧದ ಕೇಸ್ ಗಟ್ಟಿಯಾಗೋದ್ರಿಂದ ಅವರು ಅದನ್ನ ಅಂದ್ರೆ ವಿರೋಧ ಮಾಡುವಂತ ಸಾಧ್ಯತೆಗಳಿರುವಂತಹದ್ದು. ಇಲ್ಲಿ ಒಂದ್ ಕಡೆ ಆತ ಕೂಡ ಜೈಲಿನಲ್ಲಿದ್ದಾನೆ, ತಾನು ಜೈಲಿನಲ್ಲಿರೋದ್ರಿಂದ ಜೈಲಿಂದ ಹೊರಗಡೆ ಬರ್ಲಿಕ್ಕೋಸ್ಕರ ಈ ರೀತಿ ಡ್ರಾಮಾವನ್ನ ಮಾಡ್ತಿದ್ದಾನೆ, ಒಪ್ಕೋಬೇಡಿ ಅನ್ನುವಂಥದ್ದನ್ನು ಕೂಡ ಅವರು ಅಪೋಸ್ ಮಾಡುವಂತ ಆಕ್ಷೇಪ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂತಿಮವಾಗಿ ಪ್ರಾಸಿಕ್ಯೂಷನ್ ಒಪಿನಿಯನ್ ಮೇರೆಗೆ ಕೋರ್ಟ್ ಅಂತಿಮವಾಗಿ ಡಿಸೈಡ್ ಅನ್ನ ಮಾಡುತ್ತೆ. ಇವತ್ತು 12 ಗಂಟೆಗೆ ನಡೆಯುವಂತ ವಿಚಾರಣೆ ಸಂದರ್ಭದಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಬದಲಾಗ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಸೊ ಒಂದು ಕೇಸಲ್ಲಿ ಈತನ ಒಂದು ಏನು ಪ್ರದೋಷ್ನ ಪಾತ್ರವನ್ನು ನೋಡಿದ್ದೆ ಆದಲ್ಲಿ ಮತ್ತೆ ಈತ ಒಂದು ವೇಳೆ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದೆ ಆದಲ್ಲಿ ಈ ಕೇಸ್ನಲ್ಲಿ ಸಾಕಷ್ಟು ಒಂದಷ್ಟು ತಿರುವು ಸಿಗುವಂತ ಸಾಧ್ಯತೆಗಳಿರುವಂತದ್ದು. ಯಾಕೆಂದ್ರೆ ಇತರೆ ಅಂದರೆ ಬೇರೆ ಬೇರೆ ಸಾಕ್ಷಿಗಳನ್ನ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಅವರು ಒಂದು ವೇಳೆ ತಾವು ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆಯನ್ನ ಯಥಾಸ್ಥಿತಿಯಾಗಿ ಕೊಡ್ಬೋದು ಅಥವಾ ಉಲ್ಟಾ ಹೊಡಿಬೋದು. ಆದರೆ ಪ್ರದೋಷ್ ತಾನು ಆರೋಪಿಯಾಗಿರೋದ್ರಿಂದ ಆತ ತನಗೆ ಗೊತ್ತಿರುವಂಥ ಸತ್ಯವನ್ನ ಹೇಳ್ತೇನೆ ಅಂತೇಳಿ ಅಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿರ್ತಾನೆ. ಹಾಗಾಗಿ ಸತ್ಯವನ್ನೇ ಹೇಳಬೇಕಾಗುತ್ತೆ. ಹಾಗಾಗಿ ಇಲ್ಲಿಯವರೆಗಿರುವಂಥ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಮತ್ತೊಬ್ಬ ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರದೋಷ್ ಬದಲಾಗ್ತಾನೆ. ಹಾಗಾಗಿ ಮಾಫಿ ಸಾಕ್ಷಿಯಾಗಿ ಕೊಟ್ಟಂತ ಹೇಳಿಕೆಗೆ ಕೂಡ ಅತ್ಯಂತ ಪ್ರಮುಖವಾದಂಥ ಒಂದು ಮಹತ್ವ ಸಿಗುತ್ತೆ ಮುಂದಿನ ಹಂತದಲ್ಲಿ. ಹಾಗಾಗಿ ದರ್ಶನ್ ಮತ್ತೆ ಇತರೆ ಆರೋಪಿಗಳು ಈ ಪ್ರಕರಣದಲ್ಲಿ ಮುಂದೆ ಹೇಗಾದ್ರೂ ಮಾಡಿ ಈ ಒಂದು ಆರೋಪದಿಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನದಲ್ಲಿ ಅವ್ರಿಗೆಲ್ಲ ಒಂದ್ ಕಡೆ ಒಂದು ಏನು ಸಫಲ ಆಗದೇ ಇರುವಂತ ಪರಿಸ್ಥಿತಿ ಕೂಡ ಎದುರಾಗುವಂತ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ದರ್ಶನ್ ಮತ್ತೆ ಇತರ ವಿರುದ್ಧದ ಪ್ರಕರಣ ಮತ್ತಷ್ಟು ಗಟ್ಟಿ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಇತರೆ ಆರೋಪಿಗಳು ಎಷ್ಟರ ಮಟ್ಟಿಗೆ ಇದನ್ನು ಅಪೋಸ್ ಮಾಡ್ತಾರೆ, ಪ್ರಾಸಿಕ್ಯೂಷನ್ ಒಪ್ಪಿಕೊಳ್ಳುತ್ತಾ ಇಲ್ವಾ ಅನ್ನೋದು ಗೊತ್ತಾಗಬೇಕಾಗಿರುವಂತದ್ದು. ಹಾಗಾಗಿ ಇಲ್ಲಿ ಒಂದು ಮಾಫಿ ಸಾಕ್ಷಿಯ ಮಹತ್ವವನ್ನು ನೋಡ್ತಾ ಹೋದ್ರೆ ವಿನತಾ, ಯಾಕೆಂದ್ರೆ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿ ಸ್ಥಾನದಲ್ಲಿದ್ದಂಥವನು, ಯಾಕೆಂದ್ರೆ ಆತ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ, ಆತನಿಗೆ ಎಲ್ಲವೂ ಗೊತ್ತಿದ್ದೇ ಕೃತ್ಯ ನಡೆದಿದೆ ಅನ್ನುವಂಥದ್ದನ್ನೇ ಪೊಲೀಸ್ ಚಾರ್ಜ್ ಶೀಟ್ ಹಾಕಿರ್ತಾರೆ, ಪ್ರಾಸಿಕ್ಯೂಷನ್ ವಾದವನ್ನು ಮಾಡ್ತಿರ್ತಾರೆ. ಆ ವಿಚಾರವನ್ನ ಅಂದ್ರೆ ಆರೋಪಿ ಸಂದ ಹೊರಗಡೆ ನಿಂತು ಎಲ್ಲವನ್ನೂ ಹೇಳಿದಂಥ ಸಂದರ್ಭದಲ್ಲಿ ಕೇಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಆ ಕೇಸನ್ನ ಸ್ಟ್ರಾಂಗ್ ಮಾಡಿಸುವಂತ ವಿಚಾರದಲ್ಲಿ ಕೂಡ ಪ್ರಾಸಿಕ್ಯೂಷನ್ ಒಂದು ಹೆಜ್ಜೆ ಮುಂದೋಗಿ ಈ ಒಂದು ಮಾಫಿ ಸಾಕ್ಷಿಯನ್ನ ಒಪ್ಪಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಇವತ್ತು ನಡೆಯುವಂತ ವಿಚಾರಣೆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ವಾದ ಪ್ರತಿವಾದಗಳು ನಡೆಯುತ್ತೆ, ಅಂದ್ರೆ ಅದನ್ನ ಇತರೆ ಆರೋಪಿಗಳ ಪರ ವಕೀಲರು ಎಷ್ಟರ ಮಟ್ಟಿಗೆ ಅಪೋಸನ್ನ ಮಾಡ್ತಾರೆ ನೋಡ್ಬೇಕಾಗಿರುವಂತದ್ದು. ಈ ಮೂಲಕ ದರ್ಶನ್ ಏನಾದ್ರೂ ಮಾಡಿ ಈಗ ಮತ್ತೆ ಮುಂದಿನ ವರ್ಷ 2027 ಮೇ ಅಷ್ಟೊತ್ತಿಗೆ ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಜಾಮೀನು ಪಡ್ಕೊಂಡು ಹೊರಗಡೆ ಬರಬೇಕು, ಮತ್ತೆ ಅಂತಿಮವಾದಂತಹ ಜಡ್ಜ್ಮೆಂಟ್ ಅಲ್ಲಿ ಇದರಿಂದ ಅಕ್ವಿಟಲ್ ಆಗಬೇಕು ಅನ್ನುವಂತ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಆ ಪ್ರಯತ್ನಕ್ಕೆ ಇದೊಂದು ದೊಡ್ಡ ಮಟ್ಟದ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಪ್ರದೋಷ್ ಜೊತೆಗೆ ಅವತ್ತು ಕೊಲೆ ನಡೆದ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ದರ್ಶನ್ ಜೊತೆಗೆ ಇರ್ತಾರೆ. ದರ್ಶನ್ನ ಪ್ರತಿ ಮೂವ್ಮೆಂಟ್ಗಳು, ಪ್ರತಿ ಯಾರನ್ನ ಭೇಟಿ ಮಾಡಿದ್ರು, ಏನು ಎತ್ತ ಎಲ್ಲವೂ ಕೂಡ ಗೊತ್ತು. ಮತ್ತೆ ಕೊಲೆ ಆದ ರಾತ್ರಿ ಒಂದು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ ಒಬ್ಬ PSI ವಿನಯ್ ಅನ್ನೋರಿಗೆ ಫೋನ್ ಮಾಡಿ ಈ ಕೇಸಿನ ಬಗ್ಗೆ ವಿಚಾರವನ್ನು ಮಾಡಿ ಇದನ್ನು ಹೇಗೆ ತಪ್ಪಿಸ್ಕೊಳ್ಬೇಕು ಇದೆಲ್ಲವನ್ನೂ ಕೂಡ ಒಂದಷ್ಟು ಕಮ್ಯುನಿಕೇಶನ್ ಮಾಡುವಂತ ವಿಚಾರದಲ್ಲಿ ಕೂಡ ಪ್ರದೋಷ್ ಪಾತ್ರ ಇತ್ತು. ಜೊತೆಗೆ PSI ವಿನಯ್ ಜೊತೆ ಮಾತನಾಡಿದ್ದು ಪ್ರದೋಷ್. ಸೊ ಹೀಗಾಗಿ ಇಡೀ ಕೇಸಿನ ಸಿನಾರಿಯೋ ಅಂದ್ರೆ A to Z ಸಿನಾರಿಯೋ ತನಗೆ ಗೊತ್ತಿರುವಂತದ್ದು. ಅದೆಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಹೇಳಿದ್ದೇ ಆದಲ್ಲಿ ಈ ಕೇಸು ಮತ್ತಷ್ಟು ಗಟ್ಟಿಯಾಗಿದ್ದೇ ಆದಲ್ಲಿ ಆರೋಪಿಗಳಿಗೆ ಒಂದು ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಮಾಫಿ ಸಾಕ್ಷಿ ಏನು ಅರ್ಜಿ ಸಂಬಂಧಪಟ್ಟಂತೆ ವಿಚಾರಣೆ ಅತ್ಯಂತ ಪ್ರಮುಖವಾಗಿರುವಂತಹದ್ದು. ಸೊ ಹಾಗಾಗಿ ಆತ ಮಾಫಿ ಸಾಕ್ಷಿ ಆಗಿದ್ದೇ ಆದಲ್ಲಿ ಸೊ ಈ ಕೇಸಿಗೆ ಮತ್ತೊಂದು ದೊಡ್ಡ ಮಟ್ಟದ ಟ್ವಿಸ್ಟ್ ಅಂತ ಹೇಳ್ಬೋದು. ಮತ್ತೆ ದರ್ಶನ್ ಮತ್ತೆ ಇತರ ಆರೋಪಿಗಳಿಗೆ ಇದು ದೊಡ್ಡ ಸಂಕಷ್ಟ ಆಗಿ ಬದಲಾಗೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ವಿನಿತಾ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.